ಎಲ್ಲರಿಗೂ ನನ್ನ ವ್ಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ, ನೀವು ಮುಳ್ಳಯ್ಯನಗಿರಿ ಪೀಕ್ ಹೋಗಿ ಬೇರೆ ಪ್ಲೇಸ್ಗೆ ಹೋಗಿ ಸ್ವರ್ಗ ಅಂತೀರ, ಆದರೆ ರಿಯಲ್ ಸ್ವರ್ಗ ಇದು ಸ್ಕೂಲು. ಇದನ್ನು ಸ್ಕೂಲು ಕ್ಲೋಸ್ ಮಾಡ್ತಾರೆ, ಅದಕ್ಕೆ ಲಾಸ್ಟ್ ವಿಸಿಟ್ ಒಂದು ಸರಿ ಕೊಡೋಣ ಅಂತ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದ್ದೀವಿ. ಹಾಗಿದ್ರೆ ಬನ್ನಿ, ಒಂದು ಜರ್ನಿ ವಿಡಿಯೋ ಥರ ಎಲ್ಲ ವಿಡಿಯೋ ಕ್ಲಿಪ್ಸ್ ಹಾಕಿ ತೋರಿಸಿ. ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಗೈಸ್, ಇವಾಗ ಫ್ರೆಂಡ್ಸ್ ಸಮೇತ ಎಲ್ಲ ಹೋಗ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಜನ ಫ್ರೆಂಡ್ಸ್ ಬಂದಿಲ್ಲ. ಈ ಸ್ಕೂಲ್ ಸ್ಟಾರ್ಟ್ ಆಗಿದ್ದು ಬಂದು ಜುಲೈ 7, 2000ರಲ್ಲಿ. 2025ನೇ ಇಸ್ವಿದಲ್ಲಿ ಇದು ಕ್ಲೋಸ್ ಆಗ್ತೈತೆ. ಈ ಸ್ಕೂಲ್ ಕ್ಲೋಸ್ ಮಾಡಿ ಸ್ಪೋರ್ಟ್ಸ್ ಕಾಲೇಜ್ ಮಾಡ್ತಾವ್ರೆ, ಜೈನ್ ಸ್ಪೋರ್ಟ್ಸ್ ಕಾಲೇಜ್ ಅಂತ. ಇಲ್ಲಿ ಕಳೆದಿರೋ ಕ್ಷಣ ಅಂತೂ ಮರೆಯೋಕ್ಕೆ ಆಗಲ್ಲ. ಸವಿ ಸವಿ ನೆನಪು, ಸಾವಿರ ನೆನಪು. ಆಟ ಆಡಿರೋ ಜಾಗ ಆಗಿರ್ಬೋದು, ಟೀಚರ್ಸ್ ಹತ್ರ ಒಡ್ಸ್ಕೊಂಡಿರೋ ಏಟ್ ಆಗಿರಲಿ, ಹೋಮ್ವರ್ಕ್ ಬರ್ತಿಲ್ಲ ಅಂತ ಕ್ಲಾಸಿಂದ ಆಚೆ ನಿಂತ್ಕೊಳ್ಳೋದಾಗಿರಲಿ, ಊಟ ಮಾಡೋ ಜಾಗ ಆಗಿರಲಿ, ಯಾವುದನ್ನು ಮರೆಯೋಕ್ಕೆ ಆಗಲ್ಲ. ಸಾವಿರ ಕಾಲಕ್ಕೂ ಸವೆಯದ ನೆನಪು. ನಾನು ಈ ಸ್ಕೂಲಲ್ಲಿ ಓದಿದ್ದು 5ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಆ ದಿನ ಮತ್ತೆ ಹಿಂದಿರುಗಲು ಸಾಧ್ಯವಿಲ್ಲ. ಅಚ್ಚಳಿಯದ ನೂರೊಂದು ನೆನಪು. ಈ ಥರ ಪೋಸ್ ಮಾಡಿಕೊಂಡು ಇಲ್ಲಿದ್ವಿ. ಒಳ್ಳೆ ಕಂಟೆಂಟ್ ಕೊಡ್ತಿದ್ದೀರೋ. ಆಂಟೋನಿ ಬರ್ತಾನೆ, ಹಿಂದೆ ಉಸ್ಕೊಂಡೆಲ್ಲ ಊಟ ಮಾಡೋದು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ದಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರು. ಆ ಜಾಗದಲ್ಲಿ ಬಸ್ಸೆಲ್ಲ ನಿಂತಿತ್ತು. ಒಂದು ನೆನಪು ಎಲ್ಲ ಒಟ್ಟಾಕ್ಬಿಟ್ಟವ್ರು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಗೋಡೆ ಎಲ್ಲ ಹೊಡೆದಾಕ್ಬಿಟ್ಟವ್ರು. ನಮ್ಮ ಕಾಲೇಜ್ PhD ಮಾಡಕ್ ಬಂದವ್ರು ಸ್ಪೋರ್ಟ್ಸ್ ಏನ್ ಮಾಡ್ತಾರೋ. ನೋಡ ಪಾರಿವಾಳ ಐತೆ, ಹಿಡ್ಕೊಡು. ಇಟ್ಕೊಳ್ಳೋ ಅಶಿ ಕಚ್ಚಲ್ಲಿ ಇಟ್ಕೊಳ. ಕಿಟಕಿಯಾದ್ರು ತೆಗಿ ಹೋಗಲಿ.
ಇಲ್ಲೂ ಫುಲ್ಲೆಲ್ಲ ಹೊಡೆದಾಕ್ಬಿಟ್ಟವ್ರೆ. ಸವಿ ಸವಿ ನೆನಪು ಸವಿ ಸವಿ ನೆನಪು ಮೇನ್ 10th ಕ್ಲಾಸ್ ಲಾಸ್ಟ್ ಕ್ಲಾಸ್ ಅಂದರೆ ಇದೇ ಕ್ಲಾಸಲ್ಲಿ ನಾನು ನಿತಿನು ಎಲ್ಲ ಓದಿದ್ದು. ಸಾವಿರ ನೆನಪು ಮೊದಲು ಹಿಡಿದ ಬಣ್ಣದ ಚಿಟ್ಟೆ ಮೊದಲು ಕದ್ದ ಜಾತ್ರೆಯ ವಾಚು ಮೊದಲು ಸೇದಿದ್ದ ಗಣೇಶ ಬೀಡಿ. ಜೊತೆಗೂ ಅಶಿತ್ತು ಇದೇ ಕ್ಲಾಸಲ್ಲಿ ಓದಿದ್ದು. ಬೆಂಚಲ್ಲಿ ಕೂತ್ಕೋತಾ ಇದ್ದು ಇಷ್ಟ ಬಂದಿದ್ದು ಬೆಂಚಲ್ಲಿ ಕೂತ್ಕೊಳ್ಳುವ ಬಡಿ ನಾವು ಫಸ್ಟು ಇಲ್ಲಿ ಲಾಸ್ಟ್ ಬೆಂಚಲ್ಲಿ ಕೂತಿದ್ದೆ, ಆಮೇಲೆ ಜಗಳ ಆಗಿ ಫಸ್ಟ್ ಬೆಂಚಲ್ಲಿ ಕೂತಿದ್ದೆ. ಇಲ್ಲಿಂದ ಯಾಕ ನನ್ನ ಕಡೆ ನೋಡುವ ನನ್ನ ಪಕ್ಕದಲ್ಲಿ ಮೊದಲು ಕೂಡಿಟ್ಟ ಹುಂಡಿಯ ಕಾಸು ಮೊದಲು ಕಂಡ ಟೂರಿಂಗ್ ಸಿನಿಮಾ ಮೊದಲು ಗೆದ್ದ ಕಬಡ್ಡಿ ಆಟ ಮೊದಲಿದ್ದ ಹಳ್ಳಿಯ ಗರಿಮನೆ ಮೊದಲಿಂದ ಕೈ ತುತ್ತೂಟ ಮೊದಲಾಡಿದ ಚುಕ್ಕುಬುಕ್ಕು ಪಯಣ ಮೊದಲಳಿಸಿದ ಗೆಳೆಯನ ಮರಣ. ಈ ಜಾಗದಲ್ಲೇ ನಾವೆಲ್ಲ ಊಟ ಮಾಡೋ ಜಾಗ ಆಗಿತ್ತು, ಆದರೆ ಇವಾಗೆಲ್ಲ ಫುಲ್ಲು ಸ್ಟೋರೇಜ್ ರೂಮ್ ಮಾಡಿಬಿಟ್ಟವ್ರೆ. ಹೌದಾ? ಹಾಂ, ಊಟ ಮಾಡಿಕೊಂಡು ಇದು ಕೈ ತೊಳೆಯೋ ಜಾಗ ಆಗಿತ್ತು. ಬಾಟ್ಲಿ ಬಿದ್ದೋಗೋದು ಗೊತ್ತೇ ಇಲ್ಲಿ. ಅವಾಗ ಕೈ ಹೊಡತಾ ಇರಲಿಲ್ಲ. ಎತ್ಕೊಳ್ಳುವ ಅಂದ್ರೆ ನಾವೇ ಒಂದು ಬಗ್ಗಿ ಇಲ್ಲಿಗೆ ಬರ್ರೋ ಹೋಗೋಣ. ಅಲ್ಲಿ ಇನ್ನೂ ಹಣ ಇಲ್ಲ. ಈ ಕಡೆಯಿಂದ ಫುಲ್ ಹೋಗ್ಬಿಟ್ಟು ಆ ಕಡೆಯಿಂದ ಬೇಡವಾ, ಅಲ್ಲಿ ಹಿಂದೆ ಗ್ರೌಂಡ್ ನೋಡ್ಕೊಬರೋಣಪ್ಪ. ಹಾಗೆ ಟೋಪನ್ ಹೇಳಿ ಜಿಪ್ಪಿಂಗ್ ಕರಿಯೋ ಫೀಲ್ಡ್ಗೆ ಹೋಗೋಣ. ಹಂಗೆ ಫಲಕ ಹಿಂಗಿಂದ ಯಾವ ಫೀಲ್ಡ್? ಹಿಂಗಿಂದ ಮುಂದೆ ಫೀಲ್ಡ್ಗೆ ಎಲ್ಲ ಅಲ್ಲಿಂದ ಆಡ್ತಾ ಇದ್ದೀವಿ. ಇಲ್ಲಿಂದ ಹಿಂಗೆ ಅದು ಓವರ್ ಆಲ್ ಕಿಚನ್ ಫುಲ್ಲು.
ಬಿಸಾಕೋದು. ಎಲ್ಲ ಬಿಸಾಕ್ಬಿಟ್ಟವ್ರೆ. ಆಟಿ ಹೋಗ್ಬಿಟ್ಟು ಬಾಲ್ ಹಿಡ್ಕೊಂಡು ಯಾರು ಬರ್ತಾರೆ ಹಿಂಗೆ ಪಿ.ಟಿ ರೂಮಿಂದ ಇದು ಬ್ಯಾಸ್ಕೆಟ್ಬಾಲ್ ಗ್ರೌಂಡು. ಇಲ್ಲಿ ಗ್ರೌಂಡು ಆಟ ಆಡೋ ಗ್ರೌಂಡ್ ಆಗಿತ್ತು. ಇಲ್ಲೇ ಎಲ್ಲ ಓಡಾಟ ಏನೇನು ಆಟ ಇತ್ತು ಅವೆಲ್ಲ ಆಡ್ತಾ ಇದ್ವಿ. ಆ ಜಾಗ ಇದು. ಇವಾಗೆಲ್ಲ ಫುಲ್ಲು ಇದು ಮಾಡ್ತವ್ರೆ, ಸ್ವಿಮ್ಮಿಂಗ್ ಪೂಲ್ ಮಾಡ್ತಾರಂತೆ. ಅದು ವಾಲಿಬಾಲ್ ಕೋರ್ಟು. ಪ್ರೇಯರು ಮತ್ತು ಫಾಸ್ಟ್ ಮಾಡೋ ಜಾಗ ಇದು. ಸಾಟರ್ಡೆ ಟೈಮಲ್ಲಿ ಎಕ್ಸಸೈಸ್ ಮಾಡೋ ಜಾಗ ಇದು. ಫುಲ್ಲು ಬೇರೆ ಮಣ್ಣೆಲ್ಲ ಹಾಕೋರೆ ಈ ಜಾಗದಲ್ಲಿ. ಏನು ಮಾಡ್ತಾರಂತ ನಮಗಂತೂ ಗೊತ್ತಿಲ್ಲ. ಬಟ್ ನಾನು ಸ್ಪೋರ್ಟ್ಸ್ ಕಾಲೇಜ್ ಮಾಡ್ತಾರಂತ ಗೊತ್ತು. ಅಲ್ಲಿಂದ ಒಂದು ಫೋಟೋ ತೆಗೋಣ ಬಾ ಸ್ಕೂಲ್ದು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಯಾರ್ಯಾರೆಲ್ಲ ಈ ಸ್ಕೂಲಲ್ಲಿ ಓದಿದ್ದೀರಾ ಕಮೆಂಟ್ ಹಾಕಿ ತಿಳಿಸಿ ನಿಮ್ಮ ಜರ್ನಿ ಲೈಫ್ ಹೇಗಿತ್ತು ಅಂತ ಈ ಸ್ಕೂಲ್ದು. ಇದನ್ನೆಲ್ಲ ತೋರಿಸ್ತಾ ಸಿಗ್ತೀನಿ ನಿಮಗೆ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. ಮೊದಲ್ ಕಲಿತ ಅರೆ ಬರೆ ಈಜು, ಮೊದಲ್ ಕೊಂಡ ಹೀರೋ ಸೈಕಲ್, ಮೊದಲ್ ಕಲಿಸಿದ ಕಮಲಾ ಟೀಚರ್.